ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ಕಥೆಗಳು ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಥೆಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹೃದಯವ ಕಾದಿರಿಸು ನನಗಾಗಿ ಭಾಗ 29. ರಾಮ್ ಫ್ರೆಶ್ ಆಗಿ ಬಂದಿದ್ದ ಅವನ ಜೊತೆ ಕೆಳಗೆ ನಡೆದಳು ಜಾನು. ಅವರು ಬಂದಿದ್ದೇ ಎಲ್ಲರ ಮುಖ ತಿರುಗಿಸಿ ಕುಳಿತರು. ಕೌಸು, ನನಗೆ ಊಟಕ್ಕೆ ಕೊಡು, ತಿಂದು ಮಲಗಿಬಿಡ್ತೀನಿ ಎಂದು ಗಂಭೀರವಾಗಿ ಹೇಳಿದರು ದಯಾನಂದ್. ಹಾಗೆ ನನಗೂ ಕೊಟ್ಬಿಡಿ ಅತ್ತಿಗೆ, ಬೆಳಗ್ಗೆಯಿಂದ ಕೂತು ಕೂತು ಬೆನ್ನು ನೋವು ಬಂದಿದೆ ಎಂದು ಅಣ್ಣನ ಪಕ್ಕ ಕುಳಿತರು ಧರ್ಮರಾಜ್. ಅಯ್ಯೋ, ಇಲ್ಲಿ ವಯಸ್ಸಾಗಿರೋ ಹಿರಿಯರ ಬಿಟ್ಟು ಮೊದಲು ನೀವು ತಿಂತೀರೇನೋ, ಮೊದಲು ನಮಗೆ ಊಟ ಕೊಟ್ಟು ಬಿಡಮ್ಮ ಕೌಸಲ್ಯ. ಸುಮಿ, ನಿಮ್ಮ ಅತ್ತೆಗೆ ಹಾಗಲಕಾಯಿ ಪಲ್ಯ ಮಾಡಿದೀಯಾ ತಾನೆ? ಟೆನ್ಷನ್ ತಗೊಂಡು ಶುಗರ್ BP ಜಾಸ್ತಿ ಆಗಿದೆ ಅವಳಿಗೆ ಎಂದು ಮಡದಿಯ ಜೊತೆ ಬಂದು ಕುಳಿತರು ವಿಶ್ವನಾಥ್. ನಮಗಷ್ಟೇನಾ? ನಿಮಗೂ ಆಗಿದೆ ರೀ. ಅವನು ನಮ್ಮಗ, ನಮಗೂ ಟೆನ್ಷನ್ ಇರುತ್ತೆ, ಹಾಗಂತ ಎಲ್ಲರ ಮೇಲೆ ರೇಗೋಕ್ಕಾಗುತ್ತಾ ಎಂದು ಗಂಡನ ಪಕ್ಕ ಕುಳಿತರು ಮಾಲತಿ. ಎಲ್ಲರ ಮಾತು ಕೇಳಿ ಇದು ತನ್ನ ಮೇಲಿನ ಯುದ್ಧ ಎಂದು ಅರಿತರ ಅಮ್ಮ. ಮಮ್ಮಿ, ನನಗೂ ತುಂಬ ಹಸಿವು, ದೊಡ್ಡಗೆ ಹೀಗಾಗಿದ್ದಕ್ಕೆ ಹೊಟ್ಟೆಗೆ ಹಾಕೋಬೇಕು ಅನ್ನಿಸ್ತಿಲ್ಲ, ಆದರೂ ಸ್ವಲ್ಪ ಕೊಡಿ. ನನಗೂ ನಿಮ್ಮ ಮೇಲೆ ಕೋಪ ಬಂದಿತ್ತು, ಆದರೆ ಸಮಾಧಾನ ಮಾಡೋಕೆ ಇನ್ನೂ ಮದುವೆ ಆಗಿಲ್ಲ ಅಲ್ವಾ, ಅದಕ್ಕೆ ಕೋಪ ಮಾಡ್ಕೊಂಡಿಲ್ಲ ಅಷ್ಟೇ ಎಂದು ಅಪ್ಪನ ಪಕ್ಕ ಕುಳಿತಲಕ್ಕಿ. ಎಲ್ಲರ ನಾಟಕ ಮುಗಿದಿದೆ ಅಂದರೆ ನನಗೂ ಸ್ವಲ್ಪ ಜಾಗ ಕೊಡಿ ಎಂದು ಹೇಳುತ್ತಾ ಅಪ್ಪನ ಇನ್ನೊಂದು ಬದಿಗೆ ಕುಳಿತ ರಾಮ. ನಮ್ಮದು ತುಂಬಿದ ಕುಟುಂಬ ಅಪ್ಪ, ಒಬ್ಬರಿಗೆ ನೋವಾದರೂ ಎಲ್ಲರೂ ನೋವು ತಿಂತಾರೆ, ಪೂರ್ತಿ ಮನೆಯ ಖುಷಿ ಹಾಳಾಗುತ್ತೆ, ನೆಮ್ಮದಿ ಕೆಡುತ್ತೆ. ಇಂತಹ ವಿಚಾರ ನೀವು ನನ್ನಿಂದ ಮುಚ್ಚಿಟ್ಟಿದ್ದು ಬೇಜಾರಾಯಿತು ಅಷ್ಟೆ, ಅಲ್ಲದೆ ಜಾನು ನನ್ನ ಜೊತೆಗೆ ಇದ್ದು ಸಹ ಹೇಳಿಲ್ಲ, ಅದಕ್ಕೆ ಅವಳ ಮೇಲೆ ಕೋಪ ಮಾಡಿಕೊಂಡಿದ್ದು ಎಂದು ನಕ್ಕ ರಾಮ್. ಅವನ ಮಾತಿಗೆ ಎಲ್ಲ ತಲೆ ತೂಗಿದ್ರು. ನಾನೇನೋ ಬೇಕು ಅಂತ ಮುಚ್ಚಿಡಲಿಲ್ಲ ಅಂತ ಹೇಳಿದೆ ಅಲ್ವಾ, ಮರೆದು ಹೋಯ್ತಾ ಎಂದು ಜಾನು ಮುಖ ಉದಿಸಿಕೊಂಡು ಹೇಳಿದಾಗ ಪಟ್ಟನೆ ನಕ್ಕರು ಎಲ್ಲ. ಎಲ್ಲರಿಗೂ ಬೆಣ್ಣೆ ಹಚ್ಚೋಕೆ ನನ್ನೇ ಆಡ್ಕೋತೀರಾ, ಮಾತಾಡಿಸ್ಬೇಡಿ ನನ್ನ ಎಂದು ಮೂತಿ ತಿರುವುದಳ ಕೆಣ್ಣೆಗೆ ತಟ್ಟನೆ ಮುತ್ತಿಟ್ಟ ರಾಮ್. ಎಲ್ಲ ಕಣ್ಣು ಮುಚ್ಚಿದ್ರು. ಅಯ್ಯೋ, ಇದು ಬೆಡ್ರೂಮ್ ಅಲ್ಲ ಕಣೋ ಎಂದು ನಕ್ರೆ ಅಗ್ರಜ, ನನಗೂ ಪ್ರಿನ್ಸೆಸ್ಗೂ ಇನ್ನೂ ಮದುವೆ ಆಗಿಲ್ಲ, ಇಬ್ಬರು ಪಾಪುಗಳು ಇದ್ದೀವಿ ಇಲ್ಲಿ ಎಂದು ಕಣ್ಮುಚ್ಚಿಗೆ ಅಣ್ಣನ ಕಾಡಿದ ಲಕ್ಕೆ. ಹೌದು, ನೀನು ಬ್ಯಾಚುಲರ್, ಆದರೆ ಪಾಪು ಅಲ್ಲ, ಪಾಪಿ, ನನಗಿಂತ ಮುಂದೆ ಸೋಲ್ಡ್ ಔಟ್ ಆಗಿರೋ ಪೀಸು ನೀನು ಎಂದು ತಮ್ಮನಿಗೆ. ಹೌದು ರಾಮ್, ಈ ವರ್ಷ ಲಕ್ಕಿದು ಮದುವೆ ಮಾಡಿ ಬಿಡೋಣ ಎಂದು ಕೌಸಲ್ಯ ನುಡಿದಾಗ ನೆತ್ತಿಗತ್ತಿ ಕೆಮ್ಮ ತೊಡಗಿದ ಲಕ್ಕಿ. ಹಾಂ ಅಮ್ಮ, ನೋಡಿ, ನಿಮಗೆ ಹೆಣ್ಣು ಹುಡುಕೋ ಕಷ್ಟನೇ ಇಲ್ಲ, ನಾನು ಬಂಗಾರದಂಥ ಹುಡುಗಿನ ನೋಡಿಕೊಂಡಿದ್ದೀನಿ, ನನ್ನ ತಮ್ಮ ಸಹ ಮಹಾಲಕ್ಷ್ಮಿನೇ ಹುಡುಕೊಂಡಿದ್ದಾನೆ ಎಂದಾಗ ದನಿಗೆ ತನ್ನ ಹುಡುಗ ನೆನಪಾದ. ಹೌದು ಬಿಡಪ್ಪ, ಕೊನೆ ಪಕ್ಷ ಮದುವೆ ಆದರೂ ನಮಗೆ ಮಾಡೋಕೆ ಅವಕಾಶ ಕೊಟ್ಟಿದ್ದೀರಲ್ಲ ಎಂದು ದಯಾನಂದ್ ನುಡಿದಾಗ ನಗುವಿನ ಅಲೆ ಹರಡಿತ್ತು ಅಲ್ಲಿ. ಸರಿ, ಸುಮ್ಮನೆ ಊಟ ಮಾಡಿ ಎಂದು ಎಲ್ಲರಿಗೂ ಮತ್ತೆ ಬಡಿಸಿದ್ರು ಕೌಸಲ್ಯ. ಊಟ ಮುಗಿದ ಮೇಲೆಯೂ ಎಲ್ಲ ಸ್ವಲ್ಪ ಹೊತ್ತು ಅರಟಿದ್ರು. ನಂತರ ಎಲ್ಲ ಅವರವರ ಕೋಣೆಗೆ ನಡೆದಾಗ ರಾಮ್ ಜಾನು ಸಹ ತಮ್ಮ ಕೋಣೆಗೆ ನಡೆದರು. ಜಾನು, ಇವತ್ತಿನ ಮೀಟಿಂಗು ಸ್ವಲ್ಪ ಕೆಲಸ ಇದೆ, ನೀನು ಮಲಗಿರು, ನಾನು ಆಫೀಸ್ ರೂಮಲ್ಲಿ ಇರ್ತೀನಿ ಎಂದು ಜಾನು ಹಣೆಗೆ ತುಟಿ ಸೋಕಿಸಿ ನಡೆದ ರಾಮ್. ಅವ ಹೋಗಿದ್ದು ತನಗೆ ಬೇಕಾಗಿದ್ದೆ ಎಂದು ತಕ್ಷಣ ಫೋನ್ ಮಾಡಿದ್ಲು ಸೌರಭ್ಗೆ. ಹಲೋ ಸ್ವೀಟಿ ಎಂದ ಸೌರಭ್ ಕರೆ ಸ್ವೀಕರಿಸಿ. ನೋಡಿ, ಸ್ವೀಟು ಸಾಲ್ಟು ಅಂತ ಕರೆಯೋಕೆ ನಮಗೂ ನಿಮಗೂ ಯಾವುದೇ ಸಂಬಂಧ ಇಲ್ಲ, ಮತ್ತು ನನಗೆ ಅದೆಲ್ಲ ಇಷ್ಟನೂ ಆಗೋದಿಲ್ಲ. ನನಗೆ ಸುತ್ತಿ ಬಳಸಿ ಮಾತಾಡೋಕೆ ಇಷ್ಟ ಇಲ್ಲ, ನೇರವಾಗಿ ಹೇಳಿ, ನಿಮಗೆ ರಾಮ್ ಅಣ್ಣ ಇಬ್ಬರು ಹೇಗೆ ಗೊತ್ತು, ಮತ್ತು ಇವಾಗ ನನ್ನ ಹಿಂದೆ ಯಾಕೆ ಬಿದ್ದಿದ್ದೀರಾ ಎಂದು ನೇರವಾಗಿ ಕೇಳಿದ್ಲು ಜಾನು. ಹೋ ಗುಡ್, ಏನಪ್ಪ ಹುಡುಗಿ ಇಷ್ಟು ಫಾಸ್ಟ್ ಇದ್ದಾಳೆ ಎಂದು ನಕ್ಕ ಸೌರಭ್. ಮೊದಲು ನೀನು ಕೇಳಿದ್ದು ನನಗೆ ಆ ರಾಮ್ ಅಭಿ ಹೇಗೆ ಗೊತ್ತು ಅಂತ ಅಲ್ವಾ? ಸಿಂಪಲ್, ಅವರಿಬ್ಬರು ನನ್ನ ಎನಿಮೀಸ್, ಮತ್ತು ನಿನ್ನಿಂದ ಯಾಕೆ ಬಿದ್ದಿದ್ದೀನಿ ಅಂದರೆ ಅವರಿಬ್ಬರ ಜೀವ ನೀನು ಎಂದು ಜೋರಾಗಿ ನಕ್ಕ ಸೌರಭ್. ಅದಕ್ಕೆ ಎಂದು ಜಾನು ಕಣ್ ತುಂಗುಚಿಸಿ ಕೇಳಿದ್ಲು. ಹಾಗೆ ಕಾಲ್ ರೆಕಾರ್ಡಿಂಗ್ ಹಾಕುವುದು ಮರೆಯಲಿಲ್ಲ ಅವಳು. ಅದಕ್ಕೆ ಅಂದರೆ ಅಷ್ಟು ಅರ್ಥ ಆಗಲಿಲ್ವ ನಿನಗೆ? ಒನ್ಸ್, ಓನ್ಲಿ ಒನ್ಸ್ ನೀನು ನನ್ನವಳಾಗಬೇಕು ಎಂದು ಮಾದಕವಾಗಿ ನುಡಿದಾಗ ಕೋಪಗೊಂಡವಳು. ನಿಮಗೆ ಕೊನೆಗಾಲ ಬಂದಿದೆ ಅನಿಸುತ್ತೆ, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟು ನಿಮಗೆ ಹಣ ಬೇಕೇನೋ ಅಂದುಕೊಂಡಿದ್ದೆ, ಅದಕ್ಕೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದು. ನೀವು ಮಾತಾಡಿದ ಈ ಮಾತು ನನ್ನ ರಾಮ್ ಕಿವಿಗೆ ಬಿದ್ದರೆ ಇವತ್ತೇ ನಿಮ್ಮ ಕೊನೆ ದಿನ, ಮೈಂಡ್ ಇಟ್ ಎಂದು ಹಲ್ಲು ಕಚ್ಚಿ ನುಡಿದಾಗ ಜೋರಾಗಿ ನಕ್ಕವ. ಹೌದಾ, ಆಗಲಿ ಆಗಲಿ, ನನಗೆ ಹಣ ಬೇಡ ಸ್ವೀಟಿ, ಒಮ್ಮೆ ಸೌರಭ್ ವರ್ಮಾ ಅಂತ ಗೂಗಲ್ ಸರ್ಚ್ ಮಾಡು,
ನನ್ನ ನೆಟ್ವರ್ಕ್ ಬಗ್ಗೆ ನಿನಗೆ ಗೊತ್ತಾಗುತ್ತೆ ಎಂದು ತುಟಿ ಕೊಂಕಿಸಿ, ನಿನ್ನ ರಾಮ್ ಕಿವಿಗೆ ಈ ವಿಷಯ ಬೀಳೋದಲ್ಲ. ಹೋಗಿ ಅವನ ಮುಂದೆ ನಿಂತು ಕೇವಲ ಧನ್ವಿ ಯಾರು ಅಂತ ಕೇಳಿ ನೋಡು. ಅವನ ಕಣ್ಣಲ್ಲಿ ಮೂಡೋ ಭಯ, ಹಣೆಯಲ್ಲಿ ಹುಟ್ಟೋ ಬೆವರ ಹನಿಗಳು ಹೇಳುತ್ತಾ, ನೀನು ನನ್ನ ಯಾಕೆ ಕೇಳಬೇಕು ಅಂತ. ವಿಷಯ ಬೇಕು ಅಂದರೆ ನೀನು ನಿನ್ನನ್ನು ನನಗೆ ಒಪ್ಪಿಸಬೇಕು. ಆಮೇಲೆ ನಿನ್ನ ಅಣ್ಣನ ಖುಷಿ, ನಿನ್ನ ರಾಮನ ಪ್ರೀತಿ ನಿನಗೆ ಸಿಗೋದು. ಇಲ್ಲ, ಡೋಂಟ್ ವರಿ, ನನಗೆ ಬೇರೆ ಆಪ್ಷನ್ ಇದೆ ಎಂದು ನಕ್ಕು, ಇನ್ನೊಮ್ಮೆ ಯೋಚನೆ ಮಾಡು ಎಂದು ಕರೆ ತುಂಡರಿಸಿದ. ಜಾನು, ಇನ್ನು ಮಲಗಿಲ್ವಾ ಎಂದು ರಾಮ್ ಕೋಣೆಯೊಳಗೆ ಬಂದಾಗ ಅವನತ್ತ ತಿರುಗಿದವಳು, ಧನ್ವಿ ಯಾರು ಎಂದಳು ಮೆಲ್ಲಗೆ. ಅಷ್ಟೆ. ರಾಮ್ನಂತಹ ರಾಮ್ ಅಣೆಯಲ್ಲಿ ಭಯದ ಬೆವರ ಹನಿಗಳು ಮೂಡಿದ್ವು. ಕಣ್ಣುಗಳು ಭಯದಿಂದ ಅದುರಿದ್ವು. ಅವನ ತುಟಿಗಳು ಸತ್ಯ ಹೇಳಲಾಗದೆ ಚಡಪಡಿಸುತ್ತಿದ್ದುದು ನೋಡಿ ಕಣ್ಮುಚ್ಚಿ ದೀರ್ಘ ಉಸಿರೆಡೆಕೊಂಡಳು ಜಾನು. ಹೇಳಿ ರಾಮ್, ಧನ್ವಿ ಯಾರು ಎಂದಳು ಮತ್ತೆ. ಅವ ಮಾತ್ರ ಗಾಬರಿಯಿಂದ ದೀರ್ಘ ಉಸಿರೆಳೆದುಕೊಳ್ಳುತ್ತಿದ್ದ. ರಾಮ್, ನಾನು ನಿಮ್ಮನ್ನೇ ಕೇಳ್ತಿರೋದು. ಈ ಧನ್ವಿ ಯಾರು? ಅವಳಿಗೂ ನಿಮಗೂ ಏನು ಸಂಬಂಧ? ಅವಳ ಹೆಸರು ಹೇಳುತ್ತಿದ್ದ ಹಾಗೆ ಯಾಕೆ ನಿಮ್ಮ ಮಗ ಬೆವರಿದೆ ಎಂದು ಅವಳು ಒಂದು ಹೆಜ್ಜೆ ಮುಂದಿಟ್ಟು ಕೇಳಿದಾಗ ತಲೆ ಕೊಡವಿಕೊಂಡು, ಬೇಡ ಜಾನು, ಆ ಟಾಪಿಕ್, ಬಾ, ಟೈಮ್ ಆಗಿದೆ, ಮಲಗುವ ಎಂದು ಅವಳ ಕೈ ಹಿಡಿಯಲು ಹೋದಾಗ ಹಿಂದೆ ಸರಿದವಳು, ಯಾಕೆ ಯಾಕೆ ಈ ಟಾಪಿಕ್ ಬೇಡ? ಈ ಧ್ವನ್ವಿ ಯಾರು ಅಂತ ನನಗೆ ಗೊತ್ತಾಗಲೇಬೇಕು. ಇವತ್ತು ಆ ವಿಷಯ ಗೊತ್ತಾಗುವವರೆಗೂ ನಾನು ಮಲಗೋದಿಲ್ಲ ಎಂದಳು ದಿಟ್ಟ ಮಾತಿನಿಂದ. ಜಾನು, ಅರ್ಥ ಮಾಡ್ಕೋ, ನನ್ನ ಕೋಪ ತರಿಸ್ಬೇಡ. ಅದೆಲ್ಲ ಸಮಯ ಬಂದಾಗ ಹೇಳ್ತೀನಿ, ಇವಾಗ ಬೇಡ ಎಂದ ಕೋಪವ ತಡೆದು. ಅವನಿಗೆ ತುಸು ಹೆಚ್ಚೇ ಕೋಪ, ಆದರೆ ಜಾನುವಿನ ಮುಂದೆ ಮಾತ್ರ ಆದಷ್ಟು ತಾಳ್ಮೆ ವಹಿಸುವನವ. ಧನ್ವಿ ಯಾರು ಅಂತ ಹೇಳೋಕೆ ಆಗದಷ್ಟು ಹತ್ತಿರದವಳ. ಕೋಪ ಬರುತ್ತಾ ಅದನ್ನು ಕೇಳಿದರೆ? ಹೇಳಿ, ಯಾರವಳು ಎಂದು ಅವಳು ಕೋಪದಿಂದ ಕೇಳಿದ್ಲು. ಆ ಟಾಪಿಕ್ ಬೇಡ ಅಂದರೆ ಬೇಡ ಅಂತ ಹೇಳಿಲ್ವಾ? ಸುಮ್ಮನೆ ನನ್ನ ಕೆಟ್ಟವನನ್ನಾಗಿ ಮಾಡಬೇಡ ಎಂದ ಹಲ್ಲು ಕಚ್ಚಿ. ಯಾಕೆ, ಅವಳೇನು ನಿಮ್ಮ ಹಳೆಲವರ ಅಥವಾ ಅವಳಿಗೆ ನೀವೇನಾದರೂ ಮೋಸ ಮಾಡಿದ್ದೀರಾ ಎಂದು ಜಾನು ಮಿತಿ ಮೀರಿ ಕೇಳಿದಾಗ, ಜಾನು ಎಂದು ಅರಚಿ ಅವಳೆತ್ತರಕ್ಕೆ ಕೈ ತೆಗೆದುಕೊಂಡು ಹೋದ ರಾಮ್. ಆದರೆ ಅವಳ ಕೆನ್ನೆಯ ಸೋಕಲಿಲ್ಲ. ಅದೇ ಕೋಪದಿಂದ ಆ ಕೈ ತನ್ನ ಮುಂದಿದ್ದ ಟೀಪಾಯಿಗೆ ಹೊಡೆದಾಗ ಚೂರು ಚೂರಾಯಿತು ಅದು. ಅದನ್ನು ನೋಡಿ ಬೆಚ್ಚಿದಳು ಜಾನು. ಬೇಡ ಅಂತ ಒಂದು ಸರಿ ಹೇಳಿದರೆ ಅರ್ಥ ಆಗೋದಿಲ್ವಾ ನಿನಗೆ? ಧನ್ವಿ ಯಾರೇ ಆಗಿರಲಿ, ಅದು ನಿನಗೆ ಬೇಡವಾದ ವಿಷಯ. ಇವಾಗ ನೀನು ನನ್ನ ಹೆಂಡತಿ, ನಾನು ನಿನ್ನ ಗಂಡ, ನನ್ನ ಜೀವ ನೀನು, ನನ್ನ ಮೊದಲ ಪ್ರಿಫರೆನ್ಸ್ ನೀನು, ಅಷ್ಟೆ. ಇದಕ್ಕೂ ಮಿಗಿಲಾಗಿ ಏನಾದರೂ ಕೇಳಿದರೆ ಸರಿ ಇರೋದಿಲ್ಲ, ನಾನು ಮನುಷ್ಯ ಆಗಿ ಇರೋದಿಲ್ಲ ಎಂದು ಬೆರಳು ತೋರಿ ನುಡಿದವ ಮಲ್ಕೋ ಎಂದು ಗದರಿ ತಾನು ಹಾಸಿಗೆ ಮೇಲೆ ಉರುಳಿದ್ದ. ಹೆದರಿ ಹೋಗಿದ್ದ ಜಾನು ಹಾಗೆ ನಿಂತಿದ್ಲು ನಿಮಿಷಗಳವರೆಗೂ. ನನಗೆ ಬೇಡ ಅಂದರೆ ಅವರು ಇನ್ನೆಷ್ಟು ಹತ್ತಿರದವರು ಇರಬೇಕು? ನನ್ನ ಮೇಲೆ ರೇಗಿ ಕೈ ಎತ್ತುವ ಮಟ್ಟಕ್ಕೆ ಕೋಪ ಬಂದಿದೆ ಅಂದರೆ ನಿಜವಾಗಿಯೂ ನಾನು ಇದರ ಬಗ್ಗೆ ತಿಳಿದುಕೊಳ್ಳಲೇಬೇಕು ಎಂದು ಮನದಲ್ಲಿ ನುಡಿದುಕೊಂಡವಳು ಕಣ್ಮುಚ್ಚಿ ತೆಗೆದು ಕಣ್ಣೀರು ತೊಡೆದುಕೊಂಡಳು. ತಿಳ್ಕೊತೀನಿ ಎಂದು ಅವನ ನೋಡಿದ್ಲು. ಅವ ಕೈ ಇಟ್ಟ ಕಡೆ ದಿಂಬಿನ ಮೇಲೆ ರಕ್ತದ ಕಲೆಯಾಗಿತ್ತು. ತಕ್ಷಣ ಕೋಪ ಬದಿಗೊತ್ತಿ ಅಲ್ಲೇ ಇದ್ದ ಫಸ್ಟ್ ಏಡ್ ಬಾಕ್ಸ್ ತೆಗೆದುಕೊಂಡವಳು ಅವನ ಬಳಿಗೆ ನಡೆದಳು. ಏನೂ ಮಾತನಾಡದೆ ಸುಮ್ಮನೆ ಅವನ ಪಕ್ಕ ನೆಲದ ಮೇಲೆ ಕುಳಿತು ಅವನ ಕೈ ತನ್ನ ಕೈಗೆ ತೆಗೆದುಕೊಂಡ್ಳು. ಆಗಷ್ಟೇ ಕಣ್ಮುಚ್ಚಿದವ ಅವಳ ಸ್ಪರ್ಶಕ್ಕೆ ಕಣ್ಬಿಟ್ಟ. ಅವಳು ಹೇಳಿದ ಮಾತುಗಳು ನೆನಪಾದಾಗ ಕೈ ಹಿಂದಕ್ಕೆ ಎಳೆದುಕೊಂಡ. ರಾಮ್, ನಿಮ್ಗಿಂತ ಹೆಚ್ಚು ಕೋಪ ನನಗಿದೆ. ಇವಾಗ ಸುಮ್ಮನೆ ಕೈ ಕೊಡಿ ಎಂದು ಕೋಪದಿಂದ ಕೇಳಿದರೂ ಕೊಡಲಿಲ್ಲ ಅವ. ಸರಿ ಎಂದು ಮೇಲೆದ್ದವಳು ಅಲ್ಲೇ ಚೂರಾಗಿ ಬಿದ್ದಿದ್ದ ಗ್ಲಾಸ್ ಪೀಸ್ ಮೇಲೆ ಕಾಲಿಟ್ಟಳು. ಹಾ ಅಮ್ಮ ಎಂದು ಅವಳು ನೋವಿನಿಂದ ಹೇಳಿದಾಗ ಅವಳತ್ತ ತಿರುಗಿದ ರಾಮ್. ಅವಳ ಪಾದದಿಂದ ರಕ್ತ ಸೋರುತ್ತಿತ್ತು. ಜಾನು, ಏನು ಮಾಡಿಕೊಂಡೆ ನೀನು ಎಂದು ಎದ್ದು ಅವಳ ಬಳಿ ಓಡಿ ಬರುವಾಗ ತನ್ನಷ್ಟಕ್ಕೆ ತಾನು ಹಾಸಿಗೆಯ ಮೇಲೆ ಉರುಳಿದಳು. ಜಾನು, ಯಾಕೆ ಹೀಗೆ ನಡ್ಕೋತಾ ಇದೀಯಾ? ಇನ್ಫೆಕ್ಷನ್ ಆಗುತ್ತೆ ನೋಡು, ಎಷ್ಟೊಂದು ರಕ್ತ ಬರ್ತಿದೆ ಎಂದು ನೊಂದು ಹೇಳಿದವ ಅವಳ ಕಾಲು ಮುಟ್ಟಲು ಬಂದಾಗ, ನನ್ನ ಮುಟ್ಟಿದ್ರೆ ನನ್ನ ಮೇಲಾಣೆ ಎಂದು ಕಣ್ಮುಚ್ಚಿಗೆ ನೋಡಿದಾಗ ಕುಸಿದು ಕುಳಿತ ರಾಮ್. ಜಾನು, ಈಗ ಯಾಕೆ ಮಾಡ್ತಿದೀಯ ನೀನು? ಪ್ಲೀಸ್ ಮಾ, ನನಗೆ ಹಿಂಸೆ ಮಾಡಬೇಡ. ನಿನ್ನ ಕಾಲು ನೋಡ್ಕೊ, ಎಷ್ಟೊಂದು ರಕ್ತ ಬರ್ತಿದೆ ಎಂದು ದೀನವಾಗಿ ಬೇಡಿದ. ಕರಗಲಿಲ್ಲ ಅವಳು. ಸರಿ, ಇವಾಗ ನೀನು ಕಾಲಿಗೆ ಫಸ್ಟ್ ಏಡ್ ಮಾಡ್ಕೊಳ್ಳಿಲ್ಲ ಅಂದರೆ ಎಂದು ಅತ್ತಿತ್ತ ನೋಡಿ ಅವಳ ಕಾಲಿಗೆ ಚುಚ್ಚಿದ ಚೂಪಾದ ಗ್ಲಾಸ್ ಪೀಸ್ ತೆಗೆದುಕೊಂಡ. ನಿನ್ನ ಪಾದ ಗಾಯ ಮಾಡಿದ ಈ ಗ್ಲಾಸ್ ನನ್ನ ಹೊಟ್ಟೆ ಇರಿಯುತ್ತೆ ಎಂದು ತನ್ನ ಹೊಟ್ಟಿಗೆ ಬಳಿ ಹಿಡಿದುಕೊಂಡ. ರಾಮ್,
ನನಗೆ ಕೋಪ ತರಿಸಬೇಡಿ. ನೀವು ಮೊದಲು ಫಸ್ಟ್ ಏಡ್ ಮಾಡಿಕೊಳ್ಳದೆ ನನಗೆ ಕೋಪ ತರಿಸಿದ್ದು. ಈಗ ಸುಮ್ಮನೆ ಮಲಗಿದ್ರೆ ಸರಿ ಎಂದು ಅವನ ನೋಡಲು ಮತ್ತಷ್ಟು ಹತ್ತಿರಕ್ಕೆ ತೆಗೆದುಕೊಂಡು ಹೋದ. ಎಲ್ಲದನ್ನೂ ಹೀಗೆ ಅಲ್ವಾ ನೀವು ಮಾಡಿಸಿಕೊಳ್ಳೋದು? ಮೊದಲು ಪ್ರೀತಿ, ನಂತರ ಮದುವೆ, ಇವಾಗ ಇದು ಎಲ್ಲವನ್ನೂ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಮಾಡಿಸ್ಕೋತೀರಾ. ಇಷ್ಟೇ ನಿಮ್ಮ ಪ್ರೀತಿ ಎಂದು ಕೋಪದಿಂದ ಮೇಲೆದ್ದು ಬಾಕ್ಸ್ ಅವನ ಕೈಯಿಂದ ಕಿತ್ತುಕೊಂಡು ತಾನೇ ಮೆಲ್ಲಗೆ ಒರೆಸಿಕೊಂಡಳು ಜಾನು. ಅವ ಮಾತ್ರ ಅವಳು ಹೇಳಿದ ಮಾತುಗಳ ಅರಗಿಸಿಕೊಳ್ಳಲಾಗದೆ ನಿಂತಿದ್ದ. ತಗೊಳ್ಳಿ ಎಂದು ಅವನ ಕೈಗೆ ಬಾಕ್ಸ್ ಇಟ್ಟಾಗ ಅದನ್ನು ಹಾಗೆ ಬಿಟ್ಟು, ಜಾನು, ಏನು ಹೇಳಿದೆ ನೀನು? ನನ್ನ ಪ್ರೀತಿ ಮಾಡಿದ್ದು ನೀನಾಗಿ ಅಲ್ವಾ, ಬಲವಂತದಿಂದಾನ ಎಂದು ಕೇಳಿದಾಗ ತಾನು ಆಡಿದ ಮಾತುಗಳ ನೆನೆದು ರಾಮ್, ಅಯ್ಯೋ ಅದು ನಾನು ಹೇಳಿದ್ದು ಎಂದು ಅವಳು ಸಮಜಾಯಿಸಿಕೊಡುವಾಗ ಅವಳ ನೋಡದೆ, ಥ್ಯಾಂಕ್ಸ್ ನನ್ನ ಇಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿರೋದಕ್ಕೆ ಎಂದು ಕಾರ್ ಕೀ ತೆಗೆದುಕೊಂಡು ನಡೆದ ಆಚೆಗೆ. ರಾಮ್, ಒಂದು ನಿಮಿಷ ಎಂದು ಅವಳು ಅವನ ಹಿಂದೆ ಓಡಲು ನೋಡಿದ್ಲು. ಆದರೆ ಕಾಲು ಸಹಕಾರ ನೀಡದೆ ಕುಸಿದು ಕುಳಿತಳು ಜಾನು. ರಾತ್ರಿ ಎಷ್ಟೋ ಹೊತ್ತಿಗೆ ಮಲಗಿದ್ಲು ಜಾನು. ಸಿಟ್ಟಾಗಿ ಹೋಗಿದ್ದ ತನ್ನವ ಮರಳಿ ಬರುವನೆಂದು ಕಾದು ಹಾಗೆ ಕುಳಿತವಳಿಗೆ ಅದು ಯಾವಾಗ ನಿದ್ರೆ ಸುಳಿದಿತ್ತೋ ಗೊತ್ತಿಲ್ಲ. ಆದರೆ ಎಚ್ಚರ ಆದಾಗ ಮಾತ್ರ ತಾನು ಹಾಸಿಗೆ ಮೇಲೆ ಮಲಗಿದ್ಲು. ಕಾಲಿಗೆ ಬ್ಯಾಂಡೇಜ್ ಸುತ್ತಿತ್ತು. ರಾಮ್ ಕೆಲಸವದು ಎಂದು ತಿಳಿಯಲು ಹೆಚ್ಚು ಹೊತ್ತು ಬೇಕಾಗಲಿಲ್ಲ ಅವಳಿಗೆ. ತಡವಾಗಿ ಎಚ್ಚರವಾಗಿತ್ತು ಅವಳಿಗೆ. ಹಾಗೆ ಪಕ್ಕಕ್ಕೆ ಹೊರಳಿ ನೋಡಿದ್ಲು. ಪುಟ್ಟ ಮಗುವಿನಂತೆ ಮುದುಡಿ ಮಲಗಿದ್ದ ರಾಮ್ ಮೊಗದಲ್ಲಿ ನೋವು ಸ್ಪಷ್ಟವಾಗಿ ಕಾಣುತ್ತಿತ್ತು. ಸದಾ ಗಂಭೀರವಾಗಿರುವ ಅವನ ಮೊಗದ ಮೇಲೆ ಒಂದಿನಿತೂ ನೋವು ತೋರುತ್ತಿರಲಿಲ್ಲ. ಆದರೆ ಇಂದು ಆ ಮೊಗದಲ್ಲಿ ನೋವೇ ಕಾಣುತ್ತಿತ್ತು. ಪ್ರೀತಿಸುವ ಹೃದಯಕ್ಕೆ ಅದು ಅರ್ಥ ಆಗಿತ್ತು ಸಹ. ಎಷ್ಟು ಹಠ ನಿಮಗೆ? ಒಂದು ಬ್ಯಾಂಡೇಜ್ ಮಾಡಿಸಿಕೊಳ್ಳೋಕೆ ಎಷ್ಟೊಂದು ಮಾತಾಡಿಬಿಟ್ರಿ ಎಂದು ಅವನ ಕೈ ತನ್ನ ಕೈಗೆ ತೆಗೆದುಕೊಂಡ್ಳು. ಗಾಯ ಇನ್ನೂ ಹಸಿಯಿತ್ತು. ಅಲ್ಲಲ್ಲಿ ರಕ್ತ ಒಣಗಿತ್ತು. ಐ ಆಮ್ ಸಾರಿ ರಾಮ್ ಎಂದು ಅವನ ಹಣೆಗೆ ಮುತ್ತಿಟ್ಟು ಅವನ ಮೊಗ ಸವರಲು ಎಚ್ಚರ ಆಗಿತ್ತು ಅವನಿಗೆ. ಅವಳ ಮುದ್ದು ಮೊಗ ನೋಡಿ ಕ್ಷಣ ಏನೂ ನೆನಪಾಗಲಿಲ್ಲ. ಆದರೆ ನೋಯುತ್ತಿದ್ದ ಕೈ ನಡೆದ ಸತ್ಯ ಘಟನೆಯ ಬಗ್ಗೆ ಹೇಳಿದಾಗ ಅವಳ ಹಿಡಿತದಲ್ಲಿದ್ದ ತನ್ನ ಕೈ ಹಿಂದಕ್ಕೆಳೆದುಕೊಂಡು ಮೇಲೆದ್ದ. ರಾಮ್, ಗಾಯ ಹಸಿಗಿದೆ, ಬ್ಯಾಂಡೇಜ್ ಮಾಡ್ತೀನಿ ಎಂದು ಮತ್ತೆ ಕೈ ಹಿಡಿದಾಗ ಬಿಡಿಸಿಕೊಂಡವ ಮಾತನಾಡದೆ ಸ್ನಾನಕ್ಕೆ ನಡೆದ. ಅದೇಕೋ ಅವಳ ಜೊತೆ ಮಾತನಾಡಲು ಇಷ್ಟ ಆಗಲಿಲ್ಲ ಅವನಿಗೆ. ನಿಮಗೆ ಇಷ್ಟಿದೆ ಅಂದರೆ ನನಗೆ ಎಷ್ಟಿರಲ್ಲ, ಮಾತಾಡೋದಿಲ್ಲ ನಿಮ್ಮ ಜೊತೆ ಎಂದು ಅರಚಿ ತಾನು ಬಟ್ಟೆ ತೆಗೆದುಕೊಂಡು ಕೋಣೆಯೆಲ್ಲ ಸ್ವಚ್ಛ ಮಾಡಿದ್ಲು. ಛೆ, ನಾನೇ ಓವರ್ ಆಗಿ ಮಾತಾಡಿದ್ನಾ ಎಂದು ಒಳಗೆ ನಿಂತು ಯೋಚಿಸಿದವನ ಮಸ್ತಕದಲ್ಲಿ ಅವಳಾಡಿದ ಮಾತುಗಳು ಹೊಳೆದಾಗ ಸುಮ್ಮನೆ ಸ್ನಾನ ಮಾಡಿ ಆಚೆ ಬಂದ. ತಕ್ಷಣ ಅವಳು ಸ್ನಾನಕ್ಕೆ ನಡೆದಳು ಕುಂಟುತ್ತಲೆ. ನಾನು ಹೊರಡ್ತಿದ್ದೀನಿ ಎಂದು ಬಾಗಿಲಲ್ಲೇ ನಿಂತು ಹೇಳಿದವ, ನೀನು ಬರೋದು ಬೇಡ, ರೆಸ್ಟ್ ಮಾಡು ಎಂದು ಕೆಳಗೆ ನಡೆದಿದ್ದ. ಅವನ ಮಾತಿಗೆ ಬೇಸರ ಆದರೂ ಅವನ ಕಾಳಜಿ ಅರಿತು ಖುಷಿಯಾಗಿತ್ತು ಅವಳಿಗೆ. ರಾಮ್, ಜಾನು ಎದ್ದಿದ್ದಾಳ? ಹುಷಾರಿದ್ದಾಳೆ ಅಲ್ವಾ? ಯಾಕೆ ಇಷ್ಟೊತ್ತಾದರೂ ಬಂದಿಲ್ಲ ಎಂದು ಕೌಸಲ್ಯ ಅವರು ಕೇಳಿದ. ಕೈ ಹಿಂದೆ ಇಟ್ಟುಕೊಂಡು, ಸ್ವಲ್ಪ ಹುಷಾರಿಲ್ಲ, ತಿಂಡಿನ ನಾನು ಆಫೀಸಲ್ಲೇ ತಿನ್ಕೋತೀನಿ, ಅವಳಿಗೆ ಕೊಡಿ ಎಂದು ಹೊರಟು ಬಿಟ್ಟ. ಅವರ ನೋಡದೆ ಏನಾಯ್ತು ಇವನಿಗೆ ಎಂದುಕೊಂಡು ಕೆಲಸದಲ್ಲಿ ತೊಡಗಿದರು ಕೌಸಲ್ಯ. ಅತ್ತೆ, ಸಾರಿ ಲೇಟ್ ಆಯಿತು ಎಂದು ಮೆಲ್ಲಗೆ ನಡೆದು ಬಂದವಳ ನೋಡಿ, ಪರವಾಗಿಲ್ಲ, ತುಂಬ ಸುಸ್ತಾಗಿರೋ ಥರ ಕಾಣ್ತಿದೀಯಾ, ಯಾಕೆ ಹುಷಾರಿಲ್ವಾ ಎಂದಾಗ ತಲೆ ಆಡಿಸಿ, ಸ್ವಲ್ಪ ಜ್ವರ ಇತ್ತು ಅತ್ತೆ, ಇವಾಗ ಪರವಾಗಿಲ್ಲ ಎಂದಳು ಮೆಲ್ಲಗೆ. ಅಯ್ಯೋ, ಡಾಕ್ಟರ್ ಬಳಿ ಹೋಗಬಾರದಾ? ಇರು ಕಾಲ್ ಮಾಡ್ತೀನಿ ಎಂದು ಫೋನ್ ತಡಕಾಡುವಾಗ ಅವರ ಕೈ ಹಿಡಿದು, ಇವಾಗ ಓಕೆ ಅತ್ತೆ, ರಾಮ್ ಟ್ಯಾಬ್ಲೆಟ್ ಕೊಟ್ಟಿದ್ರು ಎಂದಳು ಬಾರದ ನಗೆ ನಕ್ಕವಳಿಗೆ. ಗಂಡ ತಿಂದನೋ ಇಲ್ಲವೋ ಎಂಬ ಚಿಂತೆ. ರಾಮ್ ಯಾಕೆ ಅಷ್ಟು ಅರ್ಜೆಂಟಲ್ಲಿ ಹೋದ? ತಿಂಡಿ ಸಹ ತಿನ್ನದೆ ಏನಾದರೂ ಮೀಟಿಂಗ್ ಇದೆಯಾ ಎಂದರು ತಾವೇ ಮೊದಲಾಗಿ. ಹಾಂ, ನನಗೂ ಬರಬೇಡ, ರೆಸ್ಟ್ ಮಾಡು ಅಂತ ಹೇಳಿ ಹೋಗಿದ್ದಾರೆ ಎಂದಾಗ ತಲೆ ಆಡಿಸಿ ಸುಮ್ಮನಾದವರು, ತಿಂಡಿ ತಿಂದು ಇನ್ನೊಂದು ಟ್ಯಾಬ್ಲೆಟ್ ತಗೊಂಡು ಮಲಗಿಬಿಡು ಎಂದಾಗ ಸರಿ ಎಂದು ತಲೆ ಆಡಿಸಿ ಚೂರೇ ಚೂರು ಬಡಿಸಿಕೊಂಡು, ಅತ್ತೆ ಯಾರಾದರೂ ಕೇಳಿದರೆ ಹೇಳಿ ಮಲಗ್ತೀನಿ, ತಲೆನೋವು ಎಂದು ಮೇಲೆ ನಡೆದಳು ಮೆಲ್ಲಗೆ. ಯಾರಾದರೂ ಕಾಲು ನೋಡಬಾರದು ಎಂದು. ತಟ್ಟೆ ಅಲ್ಲೇ ಇಟ್ಟವಳು ಮೊದಲು ಮಾಡಿದ್ದ ಕೆಲಸವೇ ಆ ಸೌರಭ್ಗೆ ಕಾಲ್ ಮಾಡಿದ್ದು. ಹಾ, ನಿನ್ನ ಫೋನ್ ಬರುತ್ತೆ ಅಂತ ಗೊತ್ತಿತ್ತು, ಆದರೆ ಇಷ್ಟು ಬೇಗ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಎಂದ ನಕ್ಕು.
ನನಗೆ ಅದೆಲ್ಲ ಬೇಕಾಗಿಲ್ಲ. ನನಗೆ ಸತ್ಯ ಏನು ಅನ್ನೋದು ಬೇಕು. ಎಲ್ಲಿಗೆ ಬರಬೇಕು ಹೇಳು ಎಂದು ನೇರವಾಗಿ ಕೇಳಿದ್ಲು. ವಾರೆ ವಾ, ಮೈ ಗರ್ಲ್, ಇದಪ್ಪ ವರಸೆ ಅಂದರೆ ಎಂದು ನಕ್ಕು ಒಂದು ಲೊಕೇಶನ್ ಹೇಳಿದವ. ನಾಳೆ ಶಾರ್ಪ್ 10ಕ್ಕೆ ಬಾ, ಡೀಲ್ ಬಗ್ಗೆ ಎಲ್ಲ ನೇರವಾಗಿ ಅಲ್ಲೇ ಮಾತಾಡೋಣ ಎಂದು ವ್ಯಂಗ್ಯವಾಗಿ ನಕ್ಕು ಕರೆ ತುಂಡರಿಸಿದ ಸೌರಭ್. ಅದೇ ಯೋಚನೆಯಲ್ಲಿ ಕಳೆದಳು ಜಾನು ಆ ದಿನವನ್ನ. ರಾಮ್ ಸಹ ಅವಳನ್ನ ಅವಳ ಪಾಡಿಗೆ ಬಿಟ್ಟು ಉಳಿದು ಬಿಟ್ಟಾವ. ಮಾರನೇ ದಿನ ಅವನಾಗೇ ಮಾತನಾಡಿಸಿದ ಸೋತು. ಜಾನು, ನನಗೆ ಲೇಟ್ ಆಗಿದೆ, ಸ್ವಲ್ಪ ಶರ್ಟ್ ಐರನ್ ಮಾಡು ಎಂದು ಸ್ನಾನಕ್ಕೆ ನಡೆದ. ಆಗಷ್ಟೇ ಸ್ನಾನ ಮುಗಿಸಿ ಬಂದಿದ್ದಳು ಜಾನು ತಯಾರಾಗತೊಡಗಿದ್ಲು. ಸೌರಭ್ ಹೇಳಿದ ಸಮಯಕ್ಕೆ ಇನ್ನೂ 1 ಗಂಟೆ ಇತ್ತು ಅಷ್ಟೆ. ಅವಳು ತಯಾರಾಗುವಾಗ ಆಚೆ ಬಂದ ರಾಮ್. ನನ್ನ ಶರ್ಟ್ ಐರನ್ ಮಾಡಿಲ್ವಾ ಎಂದ ರಾಮ್ ಸೀರೆ ಉಡುತ್ತಿದ್ದ ಜಾನುವ ನೋಡಿ. ಇಲ್ಲ, ನಾನು ಎದ್ದಿದ್ದೇ ಲೇಟ್, ಮಾಡೋಕೆ ಆಗಲಿಲ್ಲ, ಬೇರೆ ಶರ್ಟ್ ಹಾಕ್ಕೊಳ್ಳಿ ಎಂದು ಅಸಡ್ಡೆಯಿಂದ ನುಡಿದಾಗ ಕೋಪವ ತಡೆದು, ಹೌದಾ ಎಂದು ಐರನ್ ಬಾಕ್ಸ್ ತೆಗೆದವ ತಾನೇ ಐರನ್ ಮಾಡಿಕೊಳ್ಳಲು ನೋಡಿದಾಗ ಅವನ ನೋಡಿ ಓಡಿ ಬಂದು, ಕೈ ಗಾಯ ಆಗಿದೆ, ಅದಕ್ಕೆ ಬ್ಯಾಂಡೇಜ್ ಸಹ ಹಾಕಿಲ್ಲ, ಅದೇ ಕೈಯಲ್ಲಿ ಮಾಡ್ತೀರಾ ಎಂದು ಕಣ್ತಂಕುಚಿಸಿ ಅವನಿಂದ ಕಿತ್ತುಕೊಳ್ಳಲು ನೋಡಿದಾಗ, ಬೇಡ ಜಾಹ್ನವಿಯವರೇ, ಮತ್ತೆ ನಾನೇ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡಿ ಬಟ್ಟೆ ಐರನ್ ಮಾಡಿಸ್ಕೊಳ್ತಿದ್ದೀನಿ ಅಂದುಬಿಟ್ರೆ ಎಂದು ಒದ್ದಾಡುತ್ತಾ ಐರನ್ ಮಾಡುವಾಗ ಕಣ್ತುಂಬಿಕೊಂಡು ನಿಂತಳು ಜಾನು. ಅವಳಾಡಿದ ಮಾತು ಅವನ ಎದೆಯ ಇರಿದಿತ್ತು. ಗಾಯ ಇನ್ನೂ ಆರಿರಲಿಲ್ಲ. ರಾಮ್, ಅದು ಏನೇನೋ ಎಂದು ತಿರುಗಿ ಅವಳು ಹೇಳುವ ಮೊದಲೇ ಅವ ಹೋಗಿಯಾಗಿತ್ತು. ಅವನ ಹಿಂದೆಯೇ ಓಡಿದಳು ನಿಲ್ಲದೆ. ಆದರೆ ತಾನು ಬೇರೆ ಕಡೆ ಹೋಗಬೇಕಾಗಿದ್ದು ನೆನೆದಾಗ ಸುಮ್ಮನೆ ನಿಂತಳು ಅವ ಹೋಗುವವರೆಗೂ. ಇಂದು ಸಹ ಅವ ತಿಂಡಿ ಮಾಡದೆ ಹೋದಾಗ ಅನುಮಾನ ಬಂದಿತ್ತು ಕೌಸಲ್ಯ ಅವರಿಗೆ. ಅತ್ತೆ, ನಾನು ಆಚೆ ತಿಂತೀನಿ ಬಾಯ್ ಎಂದು ನಿಲ್ಲದೆ ತಾನು ಹೊರಟಳು ಜಾನು. ಈಗ ಅವರ ಅನುಮಾನ ಬಲವಾಗಿತ್ತು. ಜಾನು ಸಹ ತಿಂಡಿ ಮಾಡದೆ ಹೊರಟಳಲ್ಲ, ಅದಲ್ಲದೆ ಅವನು ಬೇರೆ ಬೇರೆ ಹೊರಟಿದ್ದರಲ್ಲ. ಮನೆಯಲ್ಲೇ ಕಾರಿದ್ದರೂ ಆಟೋ ಮಾಡಿಕೊಂಡು ಹೊರಟಳು ಜಾನು ಸತ್ಯ ಶೋಧ ಮಾಡಲು. ಅರ್ಧ ಗಂಟೆ ಪ್ರಯಾಣದ ನಂತರ ದೊಡ್ಡ ಕೆಫೆ ಒಂದರ ಮುಂದೆ ಇಳಿದಳು ಜಾನು. ಮತ್ತೆ ಸಿಗುವ. ಕಥೆ ಇಷ್ಟ ಆಗ್ತಿದೆ ಅಲ್ವಾ? ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ಪ್ರೀತಿಯಿಂದ ಕತೆ ಕೇಳಿ ಪ್ರೋತ್ಸಾಹ ಕೊಡು ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ನೆಕ್ಸ್ಟ್ ಎಪಿಸೋಡ್ ಹಾಕಿದ ತಕ್ಷಣ ನಿಮಗೆ ಸಿಗಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಆಯಿತಾ?